ಹಾಯ್ ದಿ ಸ್ಪಿರಿಚುವಲ್ ಲೈಫ್ ಸ್ಪೆಷಲ್ ಸ್ಕೂಲ್ ಮತ್ತು ಆಟಿಸಮ್ ಸ್ಪೀಚ್ ಥೆರಪಿ ಸೆಂಟರ್ಗೆ ಸ್ವಾಗತ. ನಾವು ಮುಖ್ಯವಾಗಿ ವಾರ್ಷಿಕವಾಗಿ ಈ ವರ್ಷದ ಅಡ್ಮಿಷನ್ ಓಪನ್ ಮಾಡಿದ್ದೀವಿ. ಅದರಲ್ಲಿ ಪ್ರಾಮುಖ್ಯತವಾಗಿ ನಮ್ಮ ಸ್ಕೂಲಿನ ಸ್ಪೆಷಾಲಿಟಿ, ನಮ್ಮ ಸ್ಕೂಲಿಗೆ ಮಕ್ಕಳುಗಳು ಯಾಕೆ ಆಗಬೇಕು ಅನ್ನೋದಕ್ಕೆ ನಾವು ಮುಖ್ಯ ಉದ್ದೇಶಗಳನ್ನ ಹೇಳ್ತಾ ಇದ್ದೀವಿ. ಒಂದು IBB ಪ್ರೋಗ್ರಾಮ್ ಅಂತ ನಾವು ಪರಿಚಯಿಸ್ತಿದ್ದೀವಿ. ಅದು ನೂತನವಾದ ಪ್ರಯೋಗ ಆಗಿರ್ತದೆ, ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ನಮಗೆ. ಅದನ್ನ ನಾವು ಎಲ್ಲ ಮಕ್ಕಳಿಗೂ ಸಿಗ್ಲಿ ಅಂತ ಈ ಸಲ IBB ಅಂದ್ರೆ IQ ಬ್ರೈನ್ ಬಿಹೇವಿಯರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಮಕ್ಕಳಿಗೋಸ್ಕರ ಯೋಗ ಪದ್ಧತಿ, ಪ್ರಕೃತಿ ಚಿಕಿತ್ಸೆ ಪದ್ಧತಿ, ಮರ್ಮ, ಬೋಲಿಲಿಂಗು, ರಿಲ್ಯಾಕ್ಸೇಷನ್, ನಾದ ಯೋಗ, ಸೌಂಡ್ ಥೆರಪಿ, ಮತ್ತೆ ಮಸಾಜ್ಗಳು, ಇನ್ನು ಒಂದಷ್ಟು ಪ್ರಕಾರಗಳನ್ನು, ಪ್ರಕೃತಿ ಚಿಕಿತ್ಸೆಗಳನ್ನು, ಅದ್ರ ಜೊತೆಗೆ ಎಕ್ಸರ್ಸೈಸ್, ಈ ತರ ಒಂದು ಸಮ್ಮಿಲತೆನೆ, ಎಲ್ಲದ ಸಮ್ಮಿಲನವೇ IBB ಪ್ರೋಗ್ರಾಮ್. ಆ IBB ಪ್ರೋಗ್ರಾಮ್ ಇರೋದ್ರಿಂದ ಮಕ್ಕಳು ಕಾಮ್ ಆಗ್ತವೆ, ಕೂಲ್ ಆಗ್ತವೆ, ಹ್ಯಾಪಿಯಾಗಿ ಸ್ಕೂಲ್ಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದ್ರ ಜೊತೆಗೆ ಅವ್ರಿಗೆ ಒಂದಷ್ಟು ಬ್ರೈನ್ ಡೆವಲಪ್ ಆಗ್ತದೆ, ಅವರು ಒಂದಷ್ಟು ಚೈತನ್ಯವಾಗಿ ನೆಕ್ಸ್ಟ್ ಲೆವೆಲ್ಗೆ IEPಯಲ್ಲಿ ಅಂದ್ರೆ ಎಜುಕೇಶನ್ಗೆ ಪೂರಕವಾಗಿ ಅವರು ಸಾಕಾರ ಆಗ್ತದೆ, ಹೈಪರ್ ಎಲ್ಲ ಹೋಗ್ತದೆ. ಅದನ್ನ IBBಯನ್ನು ನಾವು ಇಂಪ್ರೂವ್ ಮಾಡಿದೀವಿ. ಹಾಗೆ IBBಯನ್ನು ನಾವು ಸಪೋರ್ಟಿಂಗ್ ಕೊಟ್ಬಿಟ್ಟು ಈ ಮಕ್ಕಳಿಗೆ ಒಂದು 10 ತಿಂಗಳು, 1 ವರ್ಷ ನಾವು ಸಪೋರ್ಟಿಂಗ್ ಕೊಟ್ಬಿಟ್ಟು ಅದ್ರ ಜೊತೆಗೆ IEPಯನ್ನ, ಇಂಡಿವಿಜುವಲ್ ಎಜುಕೇಶನ್ ಪ್ಲಾನ್. ಸೊ ಇಂಡಿವಿಜುವಲ್ ಎಜುಕೇಶನ್ ಪ್ಲಾನ್ ಯಾಕೆ ಮುಖ್ಯ ಅಂದ್ರೆ ಮಕ್ಕಳಿಗೆ ನಾವು ಇಂಡಿವಿಜುವಲ್ ಆಗಿ ಕೇರ್ ತಗೋಬೇಕು. ಮಕ್ಕಳುಗಳಿಗೆ ಪೂರಕವಾದ ಒಂದು ಸ್ಪೆಷಲ್ ಎಜುಕೇಟರ್ನ ಇಟ್ಟು ಆ ಮಕ್ಕಳಿಗೆ ಏನ್ ಸಿಗ್ಬೇಕು ಅನ್ನೋದನ್ನ TLM ಮೂಲಕ ಮುಖ್ಯವಾಗಿ ಅವ್ರಿಗೆ ಹೇಳ್ಕೊಡ್ತಾ ಇದೀವಿ. ಆ ಒಂದು TLM ಮತ್ತೆ ಒಂದಷ್ಟು ಸ್ಪೆಷಲ್ ಎಜುಕೇಟರ್ ಗೈಡೆನ್ಸ್ ಮೂಲಕ, ಸ್ಪೀಚ್ ಥೆರಪಿಸ್ಟ್, ಈ ಮಾತು ಬರ್ದಿರೋರಿಗೆ ಸ್ಪೀಚ್ ಥೆರಪಿ ಗೈಡೆನ್ಸ್ ಮೂಲಕ ಅದನ್ನ ನಾವು ಪೂರ್ಣವಾಗಿ IEPಯನ್ನು ಅಳವಡಿಸ್ಕೊಂಡಿದ್ದೀವಿ. IEPಯಲ್ಲಿ ಮಕ್ಕಳು ಇಂಪ್ರೂವ್ ಆಗ್ತಾರೆ. ಅದ್ರ ಜೊತೆಗೆ IBB ನಿಮಗೆ ಪೂರಕವಾಗಿ ಕಾಮ್ನೆಸ್ ಕೊಡುತ್ತೆ. ಸೊ ಕಾಮ್ನೆಸ್ ಮತ್ತೆ ಹೈಪರ್ ಕಮ್ಮಿ ಮಾಡಿ ಸಿಟ್ಟಿಂಗ್ ತರಿಸಿ IEPಯನ್ನ ಇಂಪ್ಲಿಮೆಂಟ್ ಮಾಡಿದೀವಿ. ಇದು ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಅದರಿಂದ ನಮಗೆ ಒಂದು ಒಳ್ಳೆ ಅಡ್ಮಿಷನ್ ಬರ್ತಾ ಇದೆ. ಮಕ್ಕಳುಗಳು, ಪೇರೆಂಟ್ಸ್ಗಳು ತುಂಬಾ ಪೂರಕವಾಗಿದ್ದಾರೆ. ಅದು ಎರಡರಲ್ಲೂ IEP IBB ಎರಡು ಸಕ್ಸಸ್ ಆಗಿ ಆ ಮಕ್ಕಳು ಬರೆಯುವಂತ ಆದ್ರೆ, ಅಂದ್ರೆ ಬೇಸಿಕ್ ಇಂದ ಬರೆಯುವಂತ ಆಗದೆ ಇರುವ ಮಕ್ಕಳುಗಳಿಗೆ ಬರೆಯಕ್ ಆಗೋದಿಲ್ಲ, ಪೆನ್ನೆ ಹಿಡಿಯಕ್ ಆಗೋದಿಲ್ಲ ಅನ್ನೋದನ್ನ ನಾವು ಒಂದು 6 ತಿಂಗಳು, 1 ವರ್ಷ ಪ್ರಾಜೆಕ್ಟ್ ಅಲ್ಲಿ ಇಂಪ್ರೂವ್ ಮಾಡಿ ಕೊಡ್ತೀವಿ. ಅದಾದ್ಮೇಲೆ ಬರೀಲಿಕ್ಕೆ ಆದ್ಮೇಲೆ ನಾವು ಆ ಮಕ್ಕಳುಗಳಿಗೆ ಎಜುಕೇಶನ್ ಹೇಗೆ, ಮುಂದೆ ಏನು, ಈ ತರ ಮಕ್ಕಳುಗಳಿಗೆ ಜೀವನ ಹೇಗೆ, ಇವರು ಬುದ್ಧಿವಂತರಾಗ್ತಾರ, ಸಮಸ್ಯೆಗಳಲ್ಲೇ ಇರುವಂತ ಪೇರೆಂಟ್ಸ್ಗಳು ಎಷ್ಟೋ ಜನ ನಾರ್ಮಲ್ ಸ್ಕೂಲ್ಗೆ ಹೋಗಿ ಅಲ್ಲಿ TC ಕೊಡ್ತಾ ಇರ್ತಾರೆ, ಕಷ್ಟದಲ್ಲಿರ್ತಾರೆ. ಆ ಮಕ್ಕಳುಗಳಿಗೆ ಸುಮ್ಮನೆ ಗುಂಪಲ್ಲಿ ಒಂದು 45 ಜನ 30 ಜನಕ್ಕೆ ಸೇರಿಸಿ ಎಜುಕೇಶನ್ ಕೊಟ್ರೆ ಆ ಮಕ್ಕಳಿಗೆ ಅರ್ಥ ಆಗಲ್ಲ. ಸೊ ಆತರ ಸಮಸ್ಯೆಯನ್ನ ಮನಗಂಡು ನಾವು NIOS, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲ್ ಅನ್ನೋದನ್ನ ಇದೆ ಸೆಂಟ್ರಲ್ದು. ಆ ಪ್ರೋಗ್ರಾಮ್ ನಾವು ಅಳವಡಿಸ್ಕೊಂಡಿದೀವಿ. ನಮ್ಮಲ್ಲೇ ಎಕ್ಸಾಮು ಕೂಡ ಬರ್ಸ್ತೀವಿ. ಈ ತರ ಪ್ರೋಗ್ರಾಮ್ ಅಲ್ಲಿ ನಾವು ಆ ಮಕ್ಕಳುಗಳಿಗೆ ಈ IEPಯಲ್ಲಿ ಇಂಪ್ರೂವ್ ಆಗಿರೋ ಮಕ್ಕಳುಗಳನ್ನ ಅದಕ್ಕೆ ಕೂರಿಸ್ತೀವಿ. ಅಲ್ಲಿ ಅಡ್ಮಿಷನ್ ಓಪನ್ ಆಗಿದೆ. ಅದರಲ್ಲೂ ಕೂಡ ಅಡ್ಮಿಷನ್ ಇದೆ ನಮಗೆ. ಅದರಲ್ಲಿ ನಾವು 4 ವರ್ಷ ಶಾಲೆ ಹೇಗೆ ನಡೆಯುತ್ತೋ ಹಾಗೆ ಅವರಿಗೆ ಎಲ್ಲ ಸಬ್ಜೆಕ್ಟ್ ಇರುತ್ತೆ. ಮ್ಯಾಥ್ಸ್, ಸೈನ್ಸ್, ಏನ್ ತಗೋಬೇಕು ಅದೆಲ್ಲ ಎಜುಕೇಶನ್ ಇರುತ್ತೆ, ಎಕ್ಸಾಮ್ ಇರುತ್ತೆ, ಮತ್ತೆ 10th ಎಕ್ಸಾಮ್ ಇರುತ್ತೆ, ಬೋರ್ಡ್ ಎಕ್ಸಾಮ್ ಇರುತ್ತೆ. ಅದರಲ್ಲೂ CET ಬರಿಬಹುದು, ಅದರಲ್ಲೂ ಅವರು ಬುದ್ಧಿವಂತರಾಗಬಹುದು, ಮುಖ್ಯವಾಹಿನಿಗೆ ಬರ್ಬೋದು. ಅದರಲ್ಲೂ ಕೆಲಸದ ಪ್ರಮಾಣ ತುಂಬಾ ಚೆನ್ನಾಗಿ ಸಿಗ್ತದೆ. ಸೊ ಯಾಕೆ ಆಟಿಸಮ್ ಮಕ್ಕಳಾಗ್ಲಿ, ಲರ್ನಿಂಗ್ ಡೆವಲಪ್ಮೆಂಟ್ ಇರೋ ಮಕ್ಕಳು, ಬೇರೆ ಮಕ್ಕಳುಗಳು ಮುಂದುವರಿಯಲ್ಲ ಅಂತ ನೀವು ಅನ್ಕೊಳ್ಬೇಡಿ. ಕರೆಕ್ಟ್ ಆಗಿ ಒಳ್ಳೆಯ ಮಾರ್ಗದರ್ಶನ, ಒಳ್ಳೆಯ ಎಜುಕೇಶನ್, ಒಳ್ಳೆಯ ಥೆರಪಿ ಜೊತೆಗೆ ಶಾಲೆಯ ವಾತಾವರಣ ಸಿಕ್ಕಿದ್ರೆ ಡೆಫಿನೆಟ್ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗ್ತಾರೆ. ಅದಕ್ಕೆ ದಿ ಸ್ಪಿರಿಚುವಲ್ ಲೈಫ್ ಸ್ಪೆಷಲ್ ಸ್ಕೂಲ್ ಮತ್ತು ಆಟಿಸಮ್ ಸ್ಪೀಚ್ ಥೆರಪಿ ಸೆಂಟರ್ ನಿಮ್ಮ ಜೊತೆಗಿದೆ. ನಾವೆಂದಿಗೂ ಒಂದು ಪೂರ್ಣ ಪ್ರಮಾಣದ ಎಲ್ಲಾ ತರದ ವ್ಯವಸ್ಥೆಯನ್ನು ದಿ ಸ್ಪಿರಿಚುವಲ್ ಲೈಫ್ ಅಲ್ಲಿ ಇಟ್ಕೊಂಡಿದ್ದೀವಿ. ಪೇರೆಂಟ್ಸ್ಗಳು ಯಾರೇ ಇದ್ರು ಅಡ್ಮಿಷನ್ ಓಪನ್ ಇದೆ. ದಯವಿಟ್ಟು ಬಂದು ನಿಮ್ಮ ಮಕ್ಕಳನ್ನ, ಒಂದು ಕೌನ್ಸಿಲಿಂಗ್ ಇರುತ್ತೆ, ಅದನ್ನ ಇಂಟರ್ವ್ಯೂ ಅಟೆಂಡ್ ಮಾಡಿ ಆ ಮಕ್ಕಳುಗಳಿಗೆ ಒಂದು ಪೂರಕವಾದ ವ್ಯವಸ್ಥೆಯನ್ನ, ಲೈಫ್ನ ಸ್ಟೈಲ್ನ ಚೇಂಜ್ ಮಾಡೋಕ್ಕೆ ಸಹಕಾರಗೊಳಿಸಿ. ನಮ್ದು ವೆಬ್ಸೈಟ್ ಇದೆ, ನಮ್ದು ಫೋನ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಬೇಗ ಬನ್ನಿ. ನಿಮ್ಮ ಮಕ್ಕಳುಗಳಿಗೆ ಒಂದು ಲೈಫ್ ಅನ್ನು ನಾವು ಕೊಡೋಣ.